ಶ್ರೀ ಶ್ರೀ ಗುರು ಮೋಕ್ಷಮೂಲಂ ಶ್ರೀ ಶ್ರೀ ಗುರು. ಈಗ ನೀವು ದರ್ಶನ ಮಾಡಕ್ಕೆ ಹೋಗ್ತಾ ಇರೋದು ಸೋಮನಾಥ ಮೂಲ ಜ್ಯೋತಿರ್ಲಿಂಗ. ಮೂಲ ಅಂದ್ರೆ ಅದು 16,000 ಎಷ್ಟು ಸಾವಿರ ವರ್ಷಗಳ ಹಿಂದೆ ಚಂದ್ರ ಸ್ಥಾಪಿತ ಮಾಡಿದ್ರು. ಅದರ ಡೇಟ್ ಯಾರಿಗೂ ಗೊತ್ತಿಲ್ಲ. ಚಂದ್ರನಿಗೆ ಇದು ಪುರಾಣದ ಪ್ರಕಾರ ಹೇಳ್ತದೆ, ಆಮೇಲೆ ಮತ್ತು ನಾನು ಇತಿಹಾಸದ ಪ್ರಕಾರ ಹೇಳ್ತೀನಿ. ಚಂದ್ರನಿಗೆ ದಕ್ಷ ಪ್ರಜಾಪತಿಯ ಶಾಪ ಆಯಿತು, ನಿನ್ನ ತೇಜ ಹೋಗಿ ಅಂತ ಹೇಳಿ. ಆಗ ಚಂದ್ರನ ತೇಜ ಅಂದ್ರೆ ಪ್ರಕಾಶ. ತೇಜ ಹೋದಾಗ ಅವರು ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ, ನನಗೆ ಹೀಗೆ ಶಾಪ ಆಗಿದೆ, ವಿಮೋಚನೆ ಅಂತ ಹಾರಿ ತೋರಿಸಿ ಅಂತ ಹೇಳಿದರು. ಆಗ ದಕ್ಷ ಪ್ರಜಾಪತಿಯ ಶಾಪದಿಂದ ವಿಮೋಚನೆ ಆಗಕ್ಕೆ ನೀನು ಈಶ್ವರನ ಆರಾಧನೆ ಮಾಡುವಂತ ಚಂದ್ರ ಹೇಳ್ತಾರೆ. ಅದಕ್ಕೆ ಚಂದ್ರನ ಇನ್ನೊಂದು ಹೆಸರು ಸೋಮ. ಸೋಮನಿಗೆ ನಾಥ ಯಾರಂದ್ರೆ ಈಶ್ವರ. ಅದಕ್ಕೆ ಈಶ್ವರ ಅಂದ್ರೆ ಸೋಮನಾಥ ಜ್ಯೋತಿರ್ಲಿಂಗದ ಹೆಸರು. ಯಾಕೆ ಶಿವನಿಗೆ ಈ ಹೆಸರು ಇತ್ತು ಅಂದ್ರೆ ಸೋಮನಿಂದ ಸ್ಥಾಪಿತವಾಗಿರೋದಕ್ಕೆ, ಸೋಮನ ನಾಥ ಇರೋದಕ್ಕೆ ಸೋಮನಾಥ. ಆ ಜ್ಯೋತಿರ್ಲಿಂಗವನ್ನು ಸ್ಥಾಪನೆ ಮಾಡಬೇಕಾದ್ರೆ ಚಂದ್ರ ಈ ಪದಾರ್ಥ ಎಲ್ಲಿಂದ ತಂದಿರೋದಂತೆ ಗೊತ್ತಿಲ್ಲ. ಅದು ಎರಡು ಪಾಯಿಂಟ್ ಅಷ್ಟೇ ಕಬ್ಬಿಣಾಂಶ ಇದೆ, ಉಳಿದಿದೆಲ್ಲ ಬೇರೆ ಬೇರೆ ಪದಾರ್ಥ ಇದೆ. ಆ 2 ಅಂಶಕ್ಕೆ ಇಷ್ಟು ಗುರುತ್ವಾಕರ್ಷಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯಿಂದ 1ರಿಂದ 1.5 ಫೀಟ್ ಭೂಮಿಯಿಂದ ಮೇಲೆ ತೆಗಿತಾ ಇತ್ತು ಮೂಲ ಜ್ಯೋತಿರ್ಲಿಂಗ. ಸೊ ಈ ಚಂದ್ರ ಆ ಸೋಮನಾಥ ಜ್ಯೋತಿರ್ಲಿಂಗದ ಆರಾಧನೆ ಮಾಡಿದ ಮೇಲೆ ಶಿವ ಪ್ರಸನ್ನನಾಗಿ ಆಶೀರ್ವಾದ ಕೊಟ್ಟ ಮೇಲೆ ನಿನಗೆ ವಿಮೋಚನೆ ಆಗತ್ತಪ್ಪ, ಸ್ವಲ್ಪ ಅದರ ಪ್ರಭಾವ ಇರುತ್ತೆ ಅಂತ ಹೇಳಿಗೋಸ್ಕರ ಚಂದ್ರನಿಗೆ 15 ದಿವಸ ಈ ಪೂರ್ಣಿಮಾ ಬರುವವರೆಗೂ ಇರುತ್ತೆ, ಮತ್ತೆ 15 ದಿವಸ ತೇಜ ಇಳಿಯಿತು. ಇದು ಪೂರ್ಣಿಮಾ ಅಮಾವಾಸ್ಯೆ ಹಿಂದೆ ಇರುವ ರಹಸ್ಯ. ತತ್ವಗತವಾಗಿ ಹೋದರೆ ಎಲ್ಲರ ಮನಸ್ಸು ಚಂದ್ರ ಅದನ್ನು ಶುದ್ಧತೆಯಿಂದ ಪವಿತ್ರತೆಯಿಂದ ಶಕ್ತಿ ಸಹಿಸಕ್ಕಾಗುತ್ತೆ. ಅದಕ್ಕೆ ಪ್ರಭಾ ಕಟಾಕ್ಷ ಅಂತ ಹೇಳ್ತಾರೆ ದೇವರಿಗೆ. ಅದರಿಂದ ಶಿವ ತತ್ವ ಅದು ಪುರಾಣ. ಪುರಾಣ ಎಂದರೆ ತತ್ವವನ್ನು ತತ್ವಗತವಾಗಿ ಅರ್ಥ ಮಾಡಕ್ಕೆ, ಅಥವಾ ಹಿಂದೆ ಆಗಿರೋದು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ರೆ ಇತಿಹಾಸ ಸ್ಟೇಟ್ ಆಗಿ ಹೇಳ್ತಾ ಇಲ್ಲ. ಯಾಕೆಂದ್ರೆ ಇತಿಹಾಸ ಡೇಟ್ ಹೇಳಿದ್ರೆ ಅದನ್ನು ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಆ ಇತಿಹಾಸವನ್ನು ಕಥೆಯ ರೂಪದಲ್ಲಿ ಹೇಳಿ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ಬರುತ್ತದೆ. ಅದಕ್ಕೆ ನಮ್ಮ ದೇಶದಲ್ಲಿ ಪುರಾಣದ ಸಂಸ್ಕೃತಿ ಇದೆ, ಇತಿಹಾಸದ ಸಂಸ್ಕೃತಿ. ಅದಕ್ಕೆ ವೇದದಲ್ಲಿ ನಿಮಗೆ ಯಾವ ಋಷಿಗಳ ಹೆಸರು ಸಿಗುವುದಿಲ್ಲ. ಯಾಕೆಂದ್ರೆ ನಾ ಅನ್ನೋದಕ್ಕೆ ಅದಕ್ಕೆ ಏನು ಬಲವಿಲ್ಲ, ಬೇರೆ ತತ್ವ ಅನ್ನೋದಕ್ಕೆ ಜೀವನ ಅನ್ನೋದು ಅರಿಯೋದಕ್ಕೆ ಅಂತ ಈ ಪೂರ್ಣ ಸಂಸ್ಕೃತಿ ಇದೆ. ಅದಕ್ಕೆ ವೇದದಲ್ಲಿ ಸಿಗುವುದಿಲ್ಲ. ಸರಿ. ಸೊ ಈ ಶಿವನ ವಿಮೋಚನೆ ಆಗ್ಬೇಕಾದ್ರೆ ಅದಾದ ಮೇಲೆ ಕೃಷ್ಣ ಕೂಡ ಈಗ ನೀವು ದರ್ಶನ ಮಾಡಕ್ಕೆ ಹೋಗ್ತಾ ಇರಲ್ವ, ಅದೇ ಮೂಲ ಜ್ಯೋತಿರ್ಲಿಂಗದ ಹತ್ರ ಕೂತು ಧ್ಯಾನ ಮಾಡಿರೋದು ಮತ್ತು ಸಾಮಂತಕ ಮಣಿ ಅಲ್ಲೇ ಬಚ್ಚಿರೋದು ಇತಿಹಾಸದಲ್ಲಿ ನೀವು ಕೇಳಿ ಹೋದ್ರೆ ಅದರಲ್ಲಿ ಅದರ ಬಗ್ಗೆ ಗೊತ್ತಾಗ್ತದೆ. ಶ್ರೀಕೃಷ್ಣ ಕೂಡ ಅಲ್ಲೇ ಕೂತು ಧ್ಯಾನ ಮಾಡಿರುವಂಥದ್ದು ಇದು ಇತಿಹಾಸ. ಈ 1,000 ವರ್ಷಗಳ ಹಿಂದೆ ಈ ಮೊಹಮ್ಮದ್ ಗಜ್ನಿ ಭಾರತಕ್ಕೆ ಬಂದಾಗ ಸ್ಪೆಷಲಿ ಆಗಿ ಈ ಸೋಮನಾಥ ದೇವಸ್ಥಾನದ ಮೇಲೆ ಪದೇ ಪದೇ ದಾಳಿ ಮಾಡ್ತಾರೆ. ಕೊನೆಗೆ ಅವರು ದಾಳಿ ಮಾಡಬೇಕಾದ್ರೆ ಆ ಆಕಾಶದಲ್ಲಿ ಗೇಳ್ತಾ ಇರೋ ಸೋಮನಾಥ ಜ್ಯೋತಿರ್ಲಿಂಗದ ಮೇಲೆ ಪ್ರಹಾರ ಮಾಡಿದಾಗ ಆ ಜ್ಯೋತಿರ್ಲಿಂಗ ಭಾಗವಾಗಿ ಬೇರೆ ಬೇರೆ ಆ ತುಂಡುಗಳು, ಆ ಅವಶೇಷಗಳನ್ನು ಅಲ್ಲಿ ಪೂಜೆ ಮಾಡ್ತಾ ಇರುವ ಅಗ್ನಿಹೋತ್ರ ಶಾಸ್ತ್ರಿಗಳು ಅದನ್ನು ತೆಗೆದುಕೊಂಡು ದಕ್ಷಿಣ ಭಾರತ ತಮಿಳುನಾಡಿಗೆ ಬಂದು ಸೇರಿ ಮತ್ತೆ ಅವಕ್ಕೆ ಆಕಾರ ಕೊಟ್ಟ ಅವಶೇಷಗಳು 11ರಿಂದ 12 ಸೋಮನಾಥ ಜ್ಯೋತಿರ್ಲಿಂಗ ಅಂದ್ರೆ ಆ ಶಾಸ್ತ್ರೋಕ್ತವಾಗಿ ಅದಕ್ಕೆ ಆಕಾರ ಕೊಟ್ಟು 1,000 ವರ್ಷ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಂದ ಪೂಜೆ ಮಾಡ್ತಾ ಬಂತು. 1,000 ವರ್ಷ ಮಾಡ್ತಾ ಅವರಿಗೆ ಶಿವಕಲ್ಯಾಣ ಆಗಕ್ಕೆ ಶುರುವಾಯಿತು. ಮುಂದೆ ಏನು ಆಗ ಕಾಂಚಿ ಪೀಠದ ಪ್ರಮಾಚಾರ್ಯರಾದಂಥ 1904 ಶಂಕರಾಚಾರ್ಯರು ಕಾಂಚಿ ಪೀಠದಲ್ಲಿ ಪ್ರಮಾಚಾರ್ಯ. ಅವರ ಹತ್ರ ಹೋಗಿ ಇವರು ಕೇಳಿದ್ರು, ನಾವು ಮುಂದೆ ಏನ್ ಮಾಡಬೇಕು ಒಳ್ಳೆ ನಮಗೆ ದಾರಿ ತೋರಿಸಿ ಅಂತ ಕೇಳಿದಾಗ ಅವರ ಪ್ರಮಾಚಾರ್ಯ ಹೇಳಿದ್ರು, ಇಲ್ಲಿ ಜಗತ್ತಿಗೆ ಏನು ದರ್ಶನ ಅಥವಾ ಶಿವ ಪರಮರ ಸಮಯ ಇನ್ನೂ ಬಂದಿಲ್ಲ. ಇದಕ್ಕೆ ಎಲ್ಲ ಸಿರಲೇ ಸ್ಥಾವರ ಕಡಿಮುಂಟು ಜಂಗಮ ಕಡಿಬೇಡ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಬ್ರಹ್ಮ ಪದ
ನುಲ್ಲೆ ವಿಷ್ಣು ಪದವಿಯ ನುಲ್ಲೆ ನುಲ್ಲೆ ರುದ್ರ ಪದವಿಯ ನುಲ್ಲೆನಯ್ಯ ನಾನು ಮತ್ತಾವ ಪದವಿಯ ನುಲ್ಲೆನಯ್ಯ ನಿಮ್ಮ ಸದ್ಭಕ್ತರ ಪಾದಮುಕ್ತಿವೆ ಮಹಾಪದವಿಯ ಕರುಣಿಸಯ್ಯ. ಬಸವರ ಭಕ್ತರ ಚರಣದಲ್ಲಿ ಅಂತ ನಮ್ಮನ್ನೆಲ್ಲ ನಾವೇ ಹೇಳ್ತಾರೆ. ಆದ್ರೆ ಶಿವ ಹೇಳ್ತಾರೆ ಹೇಳ್ತಾರೆ ಮೀನಾಕ್ಷಿ ನಮ್ಮ ಮೀನಾಕ್ಷಿ ಕಮಲದ ಮುಗದವಳೆ ಕಮಲದ ಕಣ್ಣವಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದೊಳು ನಿಂದವಳೆ ಕಮಲೆ ನೀ ಕರ ಮುಗಿವೆ ವಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದವಳೆ ಕಮಲದ ಕಣ್ಣವಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ಉಣಿಯುತ್ತ ಒಲಿದುವ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದೊಳು ನಿಂದವಳೆ ಕಮಲೆ ನೀ ಕರಮುಗಿವೆ ವಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಶ್ರೀದೇವಿ ಬಾಮ ಗುಣಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ಶ್ರೀದೇವಿ ಬಾಮ ಗುಣಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರ ಮಹಾಲಕ್ಷ್ಮಿಯೇ ಧರಿಸು ಕರವನ್ನು ಮುಗಿಯುವೆ ಆರತಿ ಕರುವೆ ಕಮಲದ ಮೊಗದವಳೆ ಕಮಲದ ಕಣ್ಣವಳೆ ಕಮಲವಾ ಆಶ್ರಮದಲ್ಲಿ ಎಲ್ಲಿ ನವರಾತ್ರಿ ಆಗ್ಬೇಕಾದ್ರೆ ಹೇಗೆ ಅಮ್ಮ ಬಂದೋಳ ಮಗು ದೇವಿ ಪೂಜೆ ಮಾಡ್ತಾರೆ ಲಕ್ಷ್ಮಿ. ಆ ಎಲ್ಲಿ ದೇವಿ ಇರ್ತಾರೆ ಸ್ತ್ರೀ ಇರ್ತಾರೆ, ನಾವು ದೇವಿ ಕಂಡ್ರೆ ತಾಯಿ ಕಂಡ್ರೆ ದೇಶಕ್ಕೂ ಎಲ್ಲದಕ್ಕೂ ಒಳ್ಳೆಯದು. ಇದು ಭಾರತದ ಮೂಲ ಸಂಸ್ಕೃತಿ. ಜಯ ನಿಮ್ಗೆ ಹಣ್ಣು ಸಿಗ್ತದೆ. ಯಾರು ಅವ್ರಿಗೆ ಬರಕ್ಕಾಗ್ತದ ಅಂತ ಕೇಳ್ಬೇಕು. ಕೇಳ್ತೀನಿ ಹೆಂಗೆ ಕೇಳ್ತೀವಿ ಕೇಳ್ತೀನಿ ಹಂಗಲ್ಲ ಕೇಳ್ಬೇಕು. ನಾ ಹೆಂಗೆ ಕೇಳ್ಬೇಕು ಕೇಳ್ತೀನಿ ಹಾಂ ಕೇಳೋದಿದ್ದೀವಿ ಇಲ್ಲಿ ಗಂಗಾವತಿಯ ಮಹಾಜನತೆ ಎಲ್ಲ ಸರ್ವ ಧರ್ಮ ಸಮಾಜದವರಿಗೆ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮ ಗಂಗಾವತಿ ನಗರಕ್ಕೆ ಪವಿತ್ರವಾದಂಥ ಒಂದು ಯಾತ್ರೆ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ಇವತ್ತು ಗಂಗಾವತಿ ನಗರಕ್ಕೆ ಆಗಮಿಸಿದೆ. ಇವತ್ತು ಪಂಪಾಪತಿ ಗುಡಿ ತದನಂತರ ಇವತ್ತು ನಮ್ಮ ಮನೆಗೆ ಆ ಜ್ಯೋತಿರ್ಲಿಂಗ ಬಂದು ಇವತ್ತು ಆ ಜ್ಯೋತಿರ್ಲಿಂಗ ಪೂಜೆಯನ್ನು ಒಂದು ಮಾಡ್ತಕ್ಕಂಥ ಕೆಲಸ ಆಗಿದೆ ಇವತ್ತು. ಅದರಿಂದ ಇವತ್ತು ನಾವೆಲ್ಲರೂ ಭಾಗ್ಯವಂತರು, ಪುಣ್ಯವಂತರು. ಇವತ್ತು ಸೋಮನಾಥ ಜ್ಯೋತಿರ್ಲಿಂಗ ಇವತ್ತು ಗಂಗಾವತಿ ನಗರದಲ್ಲಿ ಬರ್ತಕ್ಕಂಥದ್ದು ಸಮಸ್ತ ಮಾನವ ಕೋಟಿಯ ಎಲ್ಲ ಜನರಿಗೆ ಸುಖ ಶಾಂತಿ ತರಲಿ, ಎಲ್ಲರಿಗೆ ನೆಮ್ಮದಿ ತರಲಿ, ಶಾಂತಿ ತರಲಿ. ಮುಂದೆ ರೈತರಿಗೆ ಒಳ್ಳೆ ಮಳೆ ಬರಲಿ, ಯಾರಿಗೆ ತೊಂದರೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಆ ಪರಿಹಾರ ಒಂದಾಗಲಿ. ಅದರಿಂದ ಇವತ್ತು ನಾವೆಲ್ಲರೂ
ಆ ಭಗವಂತನಲ್ಲಿ ಸೇವೆಯಲ್ಲಿ ಪಾತ್ರರಾಗಿದ್ದೀವಿ. ಆ ಸೋಮನಾಥನ ಕೃಪೆಯೆಲ್ಲ ಯಾವತ್ತೂ ನಮ್ಮ ಗಂಗಾವತಿ ನಗರದ ಮೇಲೆ ಯಾವತ್ತೂ ಇರಲಿ ಅಂತ ಹೇಳ್ತಾ, ಇನ್ನೊಮ್ಮೆ ಈ 2 ಹಬ್ಬಗಳು ಏನು ಬರ್ತಾ ಇದ್ದಾವೆ, ಇವತ್ತು ಶಾಂತಿ ರೀತಿಯಿಂದ ಇವತ್ತು ಎಲ್ಲ ಧರ್ಮದವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ಶಾಂತಿಯಿಂದ ರೀತಿಯಿಂದ ಆಚರಣೆ ಮಾಡ್ತಾ ಯುಗಾದಿ ಮತ್ತು ರಂಜಾನ್ ಹಬ್ಬದ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತೇನೆ.